ಹೆಲೋ ಎವ್ರಿವನ್, ಸನ್ಮಾರ್ಥ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 23ನೇ ಪ್ರಶ್ನೆ. ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಮಣ್ಣಿನ ಸವೆತ ಹೆಚ್ಚು. ಈ ಹೇಳಿಕೆಯನ್ನು ನೀವು ಒಪ್ಪುವಿರಾ ಅಥವಾ ಇಲ್ಲವೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಮಕ್ಕಳೇ, ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದ್ರೆ ನಗರ ಪ್ರದೇಶದಲ್ಲಿ ಮಣ್ಣಿನ ಸವೆತ ಹೆಚ್ಚು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಈ ಹೇಳಿಕೆಯನ್ನ ನೀವು ಒಪ್ತೀರಾ? ಒಪ್ಪಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಕಾರಣವನ್ನ ಹೇಳಬೇಕು. ಆ ಹೇಳಿಕೆಯನ್ನ ನೀವು ಒಪ್ತಾ ಇಲ್ವಾ? ಅದಕ್ಕೆ ಸಂಬಂಧಿಸಿದಂತಹ ಕಾರಣವನ್ನ ನೀವು ಹೇಳಿ ಸಮರ್ಥಿಸಬೇಕು. ಹಾಗಿದ್ರೆ ನೋಡೋಣ. ಹೌದು, ಈ ಹೇಳಿಕೆಯನ್ನು ನಾನು ಒಪ್ಪುತ್ತೇನೆ. ಯಾವುದನ್ನ? ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶದಲ್ಲಿ ಮಣ್ಣಿನ ಸವೆತ ಹೆಚ್ಚು. ಈ ಹೇಳಿಕೆಯನ್ನು ನಾನು ಒಪ್ಪುತ್ತೇನೆ ಅಲ್ವಾ? ನೀವು ಒಪ್ತೀರಾ? ಎಸ್. ಯಾಕೆಂದ್ರೆ ನಗರ ಪ್ರದೇಶಗಳಲ್ಲಿ ನಿರ್ಮಾಣ ಕೆಲಸಗಳು, ಮರ ಕಡಿಯುವಿಕೆ ಮುಂತಾದವುಗಳಿಂದ ಮಣ್ಣು ಹೊರಗೆ ಬಿದ್ದು ಬಿರುಗಾಳಿ, ಮಳೆಗಳಿಂದ ಸವೆತ ಉಂಟಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸಸ್ಯಗಳು ಇರುವುದರಿಂದ ಅವು ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ. ನೋಡಿರ್ಬಹುದು ನೀವು, ನಗರ ಪ್ರದೇಶಗಳಿಗೆ ಹೋದ್ರೆ ಒಂದಲ್ಲ ಒಂದು ಕಡೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರುತ್ತೆ. ರೋಡ್ ಅನ್ನ ಅಗಲ ಮಾಡುವಂತಹ ಸಲುವಾಗಿ, ರಸ್ತೆ ಅಗಲವನ್ನ ಮಾಡುವಂತಹ ಸಲುವಾಗಿ ಅಕ್ಕಪಕ್ಕದ ಮರಗಳನ್ನೆಲ್ಲ ಕಡಿದಿರ್ತಾರೆ. ಇದರಿಂದ ಏನಾಗತ್ತೆ? ಮಣ್ಣು ಹೊರಗೆ ಬಿದ್ದು ಬಿರುಗಾಳಿ ಇರಬಹುದು ಅಥವಾ ಜೋರಾದ ಗಾಳಿ, ಮಳೆಯಿಂದ ಸವೆತ ಉಂಟಾಗುತ್ತದೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸಸ್ಯಗಳು ಇರ್ತವೆ. ನಗರ ಪ್ರದೇಶಕ್ಕೆ ನೀವು ಹೋಲಿಸಿದ್ರೆ ಹೆಚ್ಚು ಸಸ್ಯಗಳು ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತವೆ. ನಿಮಗ್ ಗೊತ್ತು, ಸಸ್ಯಗಳಿದ್ರೆ ಏನ್ ಮಾಡ್ತವೆ? ಅವು ಸಸ್ಯಗಳ ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಬಿಡ್ತವೆ. ಹಾಗಾಗಿ ಜೋರಾದ ಗಾಳಿ ಹಾಗೆ ಮಳೆಗೆ ಮಣ್ಣು ಸವೆತ ಉಂಟಾಗುವುದಿಲ್ಲ ಅಲ್ವಾ? ಮಣ್ಣು ಕೊಚ್ಚಿಕೊಂಡು ಸುಲಭವಾಗಿ ಹೋಗೋದಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಮಣ್ಣಿನ ಸವೆತ ಹೆಚ್ಚು. ಥ್ಯಾಂಕ್ ಯು.